ಬಿಗ್ ಬಾಸ್ ಅವರು ಈಗ ಬಿಟ್ಟಿರೋಂಥ ಪ್ರೋಮೋದಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಮತ್ತು ಎಂಟರ್ಟೈನಿಂಗ್ ಆಗಿ ಇದೆ. ಯಾಕಂದರೆ ಈಗ ಬಿಗ್ ಬಾಸ್ ಮನೇಲಿ ಒಂದು ರೇಡಿಯೋ ಸ್ಟೇಷನ್ನೇ ಸ್ಟಾರ್ಟ್ ಆಗಿಬಿಟ್ಟಿದೆ, ಬಿಗ್ ಬಾಸ್ ರೇಡಿಯೋ ಅಂತ. ಸೊ ಒಬ್ಬೊಬ್ಬರು ಒಂದೊಂದು ರೇಡಿಯೋ ಜಾಕಿಗೆ ಆಗೋಣ ಅಂತ ಹೋಗಿದ್ದಾರೆ. ಆದರೆ ಇಲ್ಲಿ ಫೈನಲ್ ಆಗಿ ಆ ರೇಡಿಯೋ ಜಾಕಿ ಯಾರು ಆಗ್ತಾರೆ ಅಂತ ನೋಡಬೇಕು. ಬಟ್ ಏನೇ ಆಗಲಿ ಇಲ್ಲಿ ಕಾರ್ತಿಕ್ ಅವರು ಅಷ್ಟೇ ಬಿಗ್ ಬಾಸ್ ಮನೇಲಿ 10.0 ರೇಡಿಯೋ ಸ್ಟೇಷನ್ಗೆ ವೆಲ್ಕಮ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಂಟ್ರೆಸ್ಟಿಂಗ್ ಅಂದರೆ ತುಕಾಲಿ ಸಂತೋಷ್ ಅವ್ರದ್ದು ಕಾಮಿಡಿ. ಯಾಕಂದರೆ ತುಕಾಲಿ ಸಂತೋಷ್ ಅವರು ಟ್ವಿಸ್ಟ್ ಕೊಟ್ಬಿಡ್ತಾರಲ್ಲಿ ಹೇಳ್ತಾ ಈ ಮನೆಯ ಬಿಗ್ ಬಾಸ್ ವಿನ್ನರ್, ಟೈಟಲ್ ವಿನ್ನರ್ನ ಇವಾಗ ಮಾತಾಡ್ಸೋ ಟೈಮ್ ಅಂತ ಹೇಳ್ತಾರೆ. ಸೊ ಅಷ್ಟೇ ಸಂಗೀತ ಅವ್ರು ಕೈ ಇರ್ತಾರೆ, ಬಟ್ ಇಲ್ಲಿ ವರ್ತೂರ್ ಸಂತೋಷ್ ಅವರು ಅಂತ ಹೇಳ್ಬಿಡ್ತಾರೆ. ಸೊ ಅಲ್ಲಿ ಟ್ವಿಸ್ಟ್ ಅನ್ನೋದಿತ್ತು. ಸೊ ಅದರಲ್ಲಿ ಒಂದು ಸಕ್ಕದಾಗಿತ್ತು. ಇದರಲ್ಲೂ ವರ್ತೂರ್ ಸಂತೋಷ್ ಅವ್ರು ಬೇಕಾ ಅನ್ನೋ ಥರ ಹೇಳ್ತಿದ್ರು. ಸೊ ಆದರೂ ಸಹ ಇವರ ಒಂದು ಫ್ರೆಂಡ್ಶಿಪ್ ಯಾವ ಥರ ಇದೆ ಅಂತ ನಮಗೆ ಗೊತ್ತಾಗ ಎಲ್ಲೂ ಸಹ ಬಿಟ್ಕೊಡ್ತಾ ಇಲ್ಲ ಅನ್ನೋದನ್ನ ಬಗ್ಗೆ. ಮತ್ತು ಇನ್ನೊಂದು ಕಡೆ ತುಕಾಲಿ ಸಂತೋಷ್ ಅವ್ರು ಕೇಳ್ತಾರೆ ಕಾರ್ತಿಕ್ ಅವ್ರನ್ನ, ಈ ಮನೆಯಲ್ಲಿ ತಲೆನೋವು ಟೈಟಲ್ ಯಾರಿಗೆ ಕೊಡ್ತೀರಾ ಅಂತ ಕೇಳಿದಾಗ ಸಂಗೀತ ಅವ್ರಿಗೆ ಅಂತ ಹೇಳ್ತಾರೆ. ಬಟ್ ಸಂಗೀತ ಅವ್ರ ಮುಖ ಆಗ ಒಂದು ಸ್ವಲ್ಪ ಬೇಜಾರಾಗಿರೋ ಥರ ಕಾಣಿಸ್ತು. ಇಷ್ಟೆಲ್ಲ ಆದರೂ ಸಹ ಈಗಲೂ ಕಾರ್ತಿಕ್ ನನಗೆ ಆ ಟೈಟಲ್ ಕೊಡ್ತಾರಲ್ಲ ಅನ್ನೋ ಥರ ಏನೋ ಒಂದು ಇನ್ನರ್ ಫೀಲಿಂಗ್ ಅವರಲ್ಲಿದೆ ಅಂತ ಕಾಣಿಸ್ತಾ ಇತ್ತು. ಸೊ ಏನೇ ಆಗಲಿ ತಲೆನೋವು ಟೈಟಲ್ ಸಂಗೀತಗೆ ಅಂತ ಹೇಳಿದ್ದಾರೆ. ಬಟ್ ಸಂಗೀತಗೆ ತಲೆನೋವು ಟೈಟಲ್ ಸರಿನಾ ತಪ್ಪ ನಿಮ್ಗೆ ಗೊತ್ತಿರುತ್ತಲ್ವ. ಆ್ಯಂಡ್ ಇನ್ನೊಂದು ಕ್ವಶನ್ ಕೇಳಿದ್ರು ತುಕಾಲಿ ಸಂತೋಷ್ ಅವರು, ಕಾರ್ತಿಕ್ ನಿನ್ನನ್ನು ನೋಡ್ತಾ ಇದ್ರೆ ನನಗೆ ಒಂದು ಸಾಂಗ್ ನೆನಪು ಬರ್ತಿದೆ ಅಂತ ಹೇಳಿದ್ರು. ಯಾವುದಂತ ಕೇಳಿದಾಗ ಏನು ಮಾಡಲು ಹೋಗಿ ಏನು ಮಾಡಿದೆ ನೀನು ಅನ್ನೋ ಥರ ಹೇಳಿದ್ರು. ಸೊ ಅದು ಒಂದು ಸ್ವಲ್ಪ ಚೆನ್ನಾಗಿತ್ತು, ಫನ್ನಿ ಆಗಿತ್ತು. ಸೊ ಬಿಗ್ ಬಾಸ್ ಮನೇಲಿ ಒಟ್ಟಿನಲ್ಲಿ ಈ ರೇಡಿಯೋ ಸ್ಟೇಷನ್ ಹವಾ ತುಂಬ ಜೋರಾಗಿ ಬೀಸ್ತಾ ಇದೆ. ಸೊ ಈ ಒಂದು ರೇಡಿಯೋ ಸ್ಟೇಷನಲ್ಲಿ ಆಘಾತಕ್ಕೆ ಒಳಗಾಗೋರು ಯಾರು, ಸಂತೋಷದಲ್ಲಿ ತೇಲಾಡೋರು ಯಾರು ನೋಡಬೇಕಾಗಿದೆ. ನಿಮ್ಮ ಪ್ರಕಾರ ಸಂಗೀತ ಅವರು ನಿಜವಾಗ್ಲೂ ತಲೆನೋವಾ ಮತ್ತು ಈ ಬಿಗ್ ಬಾಸ್ ವಿನ್ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ತುಕಾಲಿ ಸಂತೋಷ್ ಅವರು ವರ್ತೂರ್ ಸಂತೋಷ್ ಅಂತ ಹೇಳಿದ್ದಾರೆ. ಅದಕ್ಕೆ ನಿಜಾನ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಗೆ ತುಕಾಲಿ ಸಂತೋಷ್ ಅವರು ಈ ರೇಡಿಯೋ ಜಾಕಿ ಅನ್ನೋದಕ್ಕೆ ಕರೆಕ್ಟಾಗಿ ಸೂಟ್ ಆಗ್ತಾರ ಅದನ್ನು ಸಹ ಮಿಸ್ ಮಾಡಿದೆ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವೀಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.